ಸಾಯಿ ತೋಟಯ್ಯ ಸರ್ಗೆ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂದರೆ ಬಹುಶಃ ನಾನು ನನ್ನ ಈ ಟ್ಯಾಲೆಂಟ್ನ ತೋರಿಸೋದಕ್ಕೆ ಕಷ್ಟ ಆಗೋದಂತ ನನ್ನ ಭಾವನೆ. ಆ್ಯಂಡ್ ನನಗೆ ಅವರು ಫೋನ್ ಮಾಡಿದಾಗ ಈ ಥರ ತಾಯಿ ಮಗ ಸೆಂಟಿಮೆಂಟ್ದು ಒಂದು ಕತೆ ಇದೆ, ಅದು ನೀನು ಮಾಡೋಕ್ಕಾಗತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು. ಆಮೇಲೆ ನಂದು ಯಾವುದೋ ಒಂದು ಟ್ರಾಜಿಡಿ, ಅದು ಯಾವುದೋ ಒಂದು ನೋಡಿದ್ರು ಸರ್. ನೋಡಿದಾದ್ಮೇಲೆ ಅವ್ರು ಹೇಳಿದ್ರು ಇದು ನೀನು ಮಾಡ್ಬೋದು ಅಂತ. ಅವರು ಡೌಟಲ್ಲೇ ಹೇಳ್ತಾ ಇದ್ರು, ಮಾಡ್ಬೋದು ನೋಡಮ್ಮ, ಇದು ಚೆನ್ನಾಗಿ ಮಾಡ್ಬೇಕಮ್ಮ, ಇದು ಚೆನ್ನಾಗಿ ಬರ್ಬೇಕಮ್ಮ. ಅವರು ಎಷ್ಟು ಒಂದು 100 ಸಲ ಹೇಳ್ಬಿಟ್ಟಿದ್ರು, ಸರ್ ಏನು ವರಿ ಮಾಡಬೇಡಿ ಸರ್, ನಾನು ಮಾಡ್ತೀನಿ ಅಂತ. ನಮ್ಮ ಡೈರೆಕ್ಟರ್ ನಿಮಗೆ ಕತೆ ಹೇಳ್ತಾರೆ ಅನ್ನೋದು. ಆಮೇಲೆ ಅಭಿಮಾನ್ ಸರ್ ನನಗೆ ಕಾಲ್ ಮಾಡಿದ್ಮೇಲೆ ಮ್ಯಾಮ್ ಇದೇ ಥರ ಒಂದು ಕತೆ ಇದೆ, ಸ್ಟೋರಿ ನಾನು ಹೇಳ್ಬಿಡ್ಲಾ ನಿಮಗೆ ಅಂತಂದ್ರು. ಸ್ಟೋರಿ ಹೇಳಿದ್ರು. ಅವ್ರ ಸ್ಟೋರಿಯಲ್ಲಿ ಹೇಳ್ತಾ ಇದ್ದಾರೆ, ನನಗಿಲ್ಲಿ ಫೋನಲ್ಲಿ ನಡು ಬರ್ತಾ ಇತ್ತು. ಅದಕ್ಕೆ ಸರ್ ನಿಮಗೆ ಯಾವ ಥರ ಬೇಕೋ ಆ ರೀತಿ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಇವಾಗ ನಮ್ಮ ರೇಖಾ ದಾಸ್ ಮೇಡಮ್ ಅವರು ಅಂತ ಒಂದು ದೊಡ್ಡ ಕಲಾವಿದ್ರ ಜೊತೆ ನಾನು ಆ್ಯಕ್ಟ್ ಮಾಡೋದಂದ್ರೆ ತುಂಬ ಸಣ್ಣ ವಿಷಯ ಅಲ್ಲ. ನಾನು ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಎಲ್ಲ ರೇಖಾದಾಸ್ ಮೇಡಮ್ನ ಇಷ್ಟು ವರ್ಷ ಫಿಲಮಲ್ಲಿ ನೋಡ್ಕೊಂಡು ಬಂದಿದ್ದೀರಾ, ಕಾಮಿಡಿ ಆರ್ಟಿಸ್ಟು ಅದು ಇದೆಲ್ಲ. ಕಾಮಿಡಿಗೆ ಅವರು ಮುಂಚೆಯಿಂದಲೂ ಬಂದಿರೋದು. ಈ ಪಿಕ್ಚರ್ ನೋಡಿದ್ರೆ ಮಾತ್ರ ನೀವು ಏನು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದು 2 ಕಣ್ಣು ಸಾಲೋದಿಲ್ಲ ನೋಡೋಕ್ಕೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಹಲೋ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ನೀವೆಲ್ಲ ಇಲ್ಲಿರೋದಕ್ಕೆ. ಮೈ ಎಂಟೈರ್ ಫ್ಯಾಮಿಲಿ ಇಸ್ ಹಿಯರ್, ಮೈ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗಾಗಲಿ, ಅಭಿಮಾನ್ ಸರ್, ಆ್ಯಂಡ್ ಮೈ ಕೋ ಆರ್ಟಿಸ್ಟ್ ಅರ್ಜುನ್ ಅವರು. ಆ್ಯಂಡ್ actually I should say this, I grew up seeing ma'am in Suryavamsha Rasika song ಇದೆಯಲ್ಲ, I am ಆ ಸಾಂಗಿನ ಫ್ಯಾನ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಆ್ಯಕ್ಚುಲಿ ಇಮ್ಯಾಜಿನೂ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಎಲ್ಲರೂ ಫಿಲಮ್ ನೋಡಿ ಹೇಗಿದೆ ಅಂತ ನನಗೆ ಆಮೇಲೆ ವಾಟ್ಸಪ್ ಮಾಡಿ. ಮಾಧ್ಯಮದವರು, ನಾನು ಮಾಧ್ಯಮದವನೇ. ನಾನು TV4 ನ್ಯೂಸ್ ಚಾನಲ್ಲು. ನನ್ನ ಸ್ನೇಹಿತರು ತುಂಬ ಜನ ಬಂದಿರೋ, ಒಂದು 15-20 ಚಾನಲ್ ಅವ್ರು ಬಂದಿದ್ದಾರೆ. ಮೇಯ್ನು ನಮ್ಮ DSK ಸುನಿಲ್ ಸರು ನನಗೆ ತುಂಬ ಆತ್ಮೀಯರು. ನಾನು ಆಮೇಲೆ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು. ನಾನೀಗ ಮೇಯ್ನ್ ಒಂದು ವಿಚಾರ ಹೇಳೋದನ್ನು ಮರ್ತುಬಿಟ್ಟೆ. ಈ ಅಜಯ್ ರಾವ್ ಏನಿದಾರಲ್ಲ, ಇವರು ಜೂಲಿ ಲಕ್ಷ್ಮಿ ಗೊತ್ತಲ್ಲ ನಿಮಗೆ? ಗೊತ್ತಿಲ್ವಾ? ಜೂಲಿ ಲಕ್ಷ್ಮಿ ಮೊಮ್ಮಗ. ಇವರಿಗೆ ಇಷ್ಟು ವರ್ಷ ಆದರೂ ಒಂದು ಒಳ್ಳೆ ಅವಕಾಶಗಳು ಸಿಗದೆ ಒದ್ದಾಡ್ತಾ ಇದ್ರು. ಅವರಿಗೊಂದು ಅವಕಾಶ ಕೊಟ್ಟು ಈ ಪೀಳಿಗೆ ಮತ್ತೆ ಬೆಳಿಬೇಕು ಮುಂದೆ ಅಂತ ಒಂದು ಆಸೆ ಇಟ್ಕೊಂಡು ಇವರು ಬೇರೆ ಶೂಟಿಂಗ್ಗಳಿದ್ರು. ಇವ್ರಿಗೆ ವೆಯ್ಟ್ ಮಾಡಿ 10 ಡೇಸು ಇವ್ರು ಬರೋವರೆಗೂ ಕಾದು ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಮಾಡಿರೋ ಸಬ್ಜೆಕ್ಟು ತಿಂದು ಹಾಕ್ಬಿಟ್ಟಿದ್ದಾನೆ ಪಿಕ್ಚರನ್ನು. ನೋಡಿ, ಎಂಜಾಯ್ ಮಾಡಿ. ಜೈ ಸಾಯಿರಾಮ್. ನಿಮ್ಮ ಒಂದು OTT ರಿಲೀಸ್ ಆಗುತ್ತೆ. ನಮ್ಮ TV4 ನ್ಯೂಸ್ ಚಾನಲ್ ಬರುತ್ತೆ. ಆದಷ್ಟು ಸುಮಾರು ಚಾನಲ್ಗಳಲ್ಲಿ ಇದು ಎಪಿಸೋಡ್ ರಿಲೀಸ್ ಆಗುತ್ತೆ. ದಯವಿಟ್ಟು ಇಲ್ಲಿಗೆ ಏನು ಬಂದು ನಮಗೆ ಸಹಕಾರ ಮಾಡಿದ್ದೀರಾ, ಇದೇ ಥರ ನಮಗೆ ನಮ್ಮ ಪ್ರಮೋಷನ್ಸ್ ಆಗಲಿ ಇನ್ನೊಂದಾಗಲಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮಗೆ ಮನಸ್ಸಿಗೆ ಇಷ್ಟ ಇದ್ದರೆ, ನಿಮಗೆ ಪಿಕ್ಚರ್ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು 15 ತಿಂಗಳಲ್ಲಿ ಹೊಸ ಬಡ್ಜೆಟ್ ಪಿಕ್ಚರ್ ತೊಗೊತಾ ಇದ್ದೀವಿ. ಫಿಲಮ್ ಹೆಸರು ಬಂದು ಅಪರಿಚಿತ ಕರೆ ಅಂತ. ನಾನು ಲಾಸ್ಟಲ್ಲಿ ಒಂದು ಸಾಂಗ್ ಕೇಳಿದ್ರಲ್ಲ, ಪವನ್ ಪ್ರಭು ಅಂತೇಳಿ ನನ್ನ 4-5 ವರ್ಷದಿಂದ ನನಗೆ ಆತ್ಮೀಯ ಸ್ನೇಹಿತರು, ನಮ್ಮ ಚಾನಲಲ್ಲೇ ವರ್ಕ್ ಮಾಡೋದು. ಅವ್ರ ಹತ್ರ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇತ್ತು. ಅದನ್ನು ಹೊರಗಡೆ ಬರೋಕ್ಕೆ ಅವಕಾಶಗಳು ಕಡಿಮೆ ಇತ್ತು. ಆ ಟ್ಯಾಲೆಂಟನ್ನು ಆಚೆ ತೆಗಿಬೇಕು ಅಂತ ಅವ್ರಿಗೆ ಒಂದು ಅದ್ಭುತವಾಗಿ ಈ ಪಿಕ್ಚರ್ ಪೂರ ಸಂಕಲನ ಎಡಿಟಿಂಗ್ ಅವರೇ ಮಾಡಿರೋದು. ಆಮೇಲೆ ಸಾಂಗು, ಲಿರಿಕ್ಸು, ಸಿಂಗಿಂಗು A to Z ಅವರೇ ಮಾಡಿರೋದು. ಪವನ್ ಪ್ರಭು ಅಂತ ಒಂದು ಜೋರ ಚಪ್ಪಾಳೆ ಹೊಡೆದು ಅವ್ರನ್ನ ಪ್ರೋತ್ಸಾಹಿಸಬೇಕು. ಅವ್ರ ಜೊತೆ ಇರೋದು ಅವ್ರ ಮಿಸಸ್ಸು ಜಯಶ್ರೀ ಅಂತ. ಶಿ ಈಸ್ ಆಲ್ಸೋ 8 years ಇಂದ ನನ್ನ ಜೊತೆಲೇ ಇರೋದು. ನಮ್ಮ TV ಚಾನಲ್ ವರ್ಕ್ ಮಾಡ್ತಾರೆ.
ಅವರು ಈ ಚಿತ್ರಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಬರಲಿ. ಅಲ್ಲಿ ಕೆಳಗಡೆ ಇರೋ ಮಗು ಬಂದು ಅವ್ರ ಮಗುನೇ, ಜಯಶ್ರೀ ಪವನ್ ಅವ್ರ ಮಗು. ಈ ಹೀರೋಗೆಲ್ಲ ಸಣ್ಣ ಹುಡುಗ ಆ್ಯಕ್ಟಿಂಗ್ ಮಾಡಿದಾನಲ್ಲ, ಅದು ಅವನೇ ಮಾಡಿರೋದು. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದಾನೆ, ಅವ್ರಿಗೂ ಒಂದು ಚಪ್ಪಾಳೆ. ಇನ್ನು ಅನ್ವಿತಾ ಗೊತ್ತು, ಅನ್ವಿತಾ ಮೂರ್ತಿ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರು ಮಿನಿಸ್ಟರ್ ಏನಿದ್ದಾರೆ ಅವರ ತಮ್ಮನ ಮಗಳು. ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್, ಫಸ್ಟ್ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಅರ್ಜುನ್ ರಾವ್ ನೋಡಿದ್ರಿ ನೀವು, ತಿಂದಾಕಿದ್ದಾನೆ ಪರ್ಫಾರ್ಮೆನ್ಸಲ್ಲಿ. ನಮ್ಮ ಜೂಲಿ ಲಕ್ಷ್ಮಿ ಅವ್ರ ಮೊಮ್ಮಗ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಪಿಕ್ಚರಿಂದ ಅವ್ರಿಗೆ ಒಂದು ಬ್ರೇಕ್ ಸಿಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ರೇಖಾದಾಸ್ ಮೇಡಮ್ ಗೊತ್ತಾಗೋ ಎಲ್ಲರಿಗೂ ಗೊತ್ತಿರೋರು, ಅದು ಈ ಪಿಕ್ಚರಲ್ಲಿ ತಿಂದಾಕಿದ್ದಾರೆ. ನಿಮಗೆ ಗೊತ್ತು ಯಾವ ಥರ ಆ್ಯಕ್ಟಿಂಗ್ ಮಾಡಿದರೆ, ಎಲ್ಲ ನೋಡಿದ್ದೀರಾ. ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ನಮ್ಮ ಚಿತ್ರತಂಡದಿಂದ. ಆಮೇಲೆ ನಮ್ಮ ಅಭಿಮಾನ ನಿಮಗೆಲ್ಲ ಗೊತ್ತಿದೆ, ನಾನು ಅವೆಲ್ಲ ಹೇಳಿದೆ. ನನಗೆ ಸುಮಾರು 8 ವರ್ಷದಿಂದ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಮಗ ಇದ್ದಂಗೆ ಅವನು. ನನಗೆ ಬರೀ ಕಣ್ಸನಲ್ಲೇ ನನ್ನ ಮಾತನ್ನು ಅರ್ಥ ಮಾಡ್ಕೊತಾನೆ, ಆ ಥರ ಒಂದು ಫೀಲಿಂಗ್ ಇದೆ ಅವನ ಜೊತೆಗೆ. ಈ ಪಿಕ್ಚರ್ ನಿರ್ದೇಶನ ಮಾಡ್ಬೇಕಾದ್ರೆ ನನಗೂ ಸ್ವಲ್ಪ ಬೇರೆಯವ್ರಿಗೆ ಬೈದು ಬಿಡ್ಬೋದು, ನೀವು ಬೇಯಕ್ಕಾಗಲ್ಲ, ಆ ಫೀಲಿಂಗಲ್ಲಿ ಇದ್ದೆ. ಆದರೆ ಇವತ್ತವರೆಗೂ ನಾನು ಒಂದು ಮಾತು ಬಯಸ್ಕೊಂಡಿಲ್ಲ ಅವನು. ಈ ಪಿಕ್ಚರನ್ನು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾನೆ. ನಾನು ಸ್ಪೆಷಲಾಗಿ ಹೃದಯ ತುಂಬಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಈ ಪಿಕ್ಚರಲ್ಲಿ ಏನು ಮ್ಯಾನೇಜರ್ ರೋಲ್ ಮಾಡಿದ್ದಾರೆ ನಮ್ಮ ರಾಜನಗುಂಟೆ ರಘು ಅವರು. ನನ್ನ ಆತ್ಮೀಯ ಸ್ನೇಹಿತರು, 8 ವರ್ಷದಿಂದ ನನ್ನ ಜೊತೆಲ್ಲೇ ಇದ್ದಾರೆ. ನಾನು ಹೋಗುವಾಗೆಲ್ಲ ನನ್ನ ಜೊತೆಲೇ ಇರ್ತಾರೆ. ರಾಜನಗುಂಟೆ ರಘು ಅವರು. ಈ ಹುಡುಗನ ಬಗ್ಗೆ ಹೇಳಲೇಬೇಕು. ದೇಹ ದೊಡ್ಡದಾದರೂ ಕೆಲಸ ಮಾತ್ರ ಅಲ್ಟಿಮೇಟ್. ಪಿಕ್ಚರ್ಗೆ ಟೋಟಲ್ ವರ್ಕ್, ವಾಟರ್ ಬಾಟ್ಲ್ ತಂದ್ಕೊಡೋದ್ರಿಂದ ಹಿಡಿದು, ಲೈಟಿಂದ ಹಿಡಿದು ಎಲ್ಲ ಕೆಲಸನೂ ಒಂದು ಆಗಲ್ಲ ಅಂತ ಮಾಡದೇ ಇರೋಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಏನಪ್ಪ ರಾಹುಲ್. ಜೋರಾಗಿ ಚಪ್ಪಾಳೆ ಹಾಕಿ. ಅವರು ಕವನ ಮೇಕಪ್ ಆರ್ಟಿಸ್ಟು. ನಮ್ಮ ಚಲನಚಿತ್ರಕ್ಕೆ ಎಲ್ಲರಿಗೂ ಮೇಕಪ್ ಅವರೇ ಮಾಡಿರೋದು. ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಜೋರ ಚಪ್ಪಾಳೆ ಬರಲಿ. ಧನ್ಯವಾದಗಳು. ನನ್ನ ತಾಯಿ ಮಂಜುಳಮ್ಮ, ಶ್ರೀಮತಿ ಮಂಜುಳಮ್ಮ ಅವರಿಗೆ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರು ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೋರ ಚಪ್ಪಾಳೆ. ಚಪ್ಪಾಳೆ. ಮಾಜಿ ಸಚಿವರು ಹಾಗೂ ಈ ರಾಜ್ಯ ಸರ್ಕಾರದ ಇವತ್ತೇನು ಸರ್ಕಾರ ನೋಡ್ತಾ ಇದ್ದೀರಿ, ಎಲ್ಲ 5 ಪಂಚ ನಿಮಗೇನು ಬಸ್ ಫ್ರೀ ಪಾಸ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಪಂಚಯೋಗ ಏನೇ ಕೊಟ್ಟಿದ್ದಾರೆ, ಅದಕ್ಕೆ ಇವತ್ತು ಅಧ್ಯಕ್ಷರಿದ್ದಾರೆ ನಮ್ಮ ರೇವಣ್ಣ ಸಾಹೇಬರು, ಎಚ್ ಎಂ ರೇವಣ್ಣ ಸಾಹೇಬರು. ನಿಮ್ಮೆಲ್ಲರಿಗೂ ರೇವಣ್ಣ ಸಾಹೇಬ್ರಿಗೆ ಅಭಿನಂದನೆಗಳು. ಡಾಕ್ಟರ್ ಸಾಯಿ ಸತೀಶ್ ಅವರ ಅಣ್ಣ, ವಿವಿಧ ಕ್ಷೇತ್ರಗಳಲ್ಲಿ ಡೈರೆಕ್ಟರ್ ಸರ್ ಅವರ ದೊಡ್ಡಪ್ಪ ಇವರು ಚಂದ್ರಪ್ಪ ಸರ್ ಅಂತ. ಜೋರಾದ ಚಪ್ಪಾಳೆ ಬರಲಿ. ಸಾಯಿ ಚಿತ್ರ ಮಾಡಿರ್ತಕ್ಕಂಥ ಚಿತ್ರ ಹೆಸರಿಂದನೇ ಒಳ್ಳೆಯ ಅಭಿಪ್ರಾಯ ಮೂಡಿಸುತ್ತೆ. ತಾಯಿಯ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೊನೆ ದೃಶ್ಯ ನೋಡಿದಾಗ ನನಗೂ ಕೂಡ ಮನಸ್ಸಿನಲ್ಲಿ ನನ್ನ ತಾಯಿ ಜ್ಞಾಪಕಕ್ಕೆ ಬಂದರು. ನಮ್ಮ ತಾಯಿ ನನ್ನೆಲ್ಲ, ನಾವು ಸಾಮಾನ್ಯ ಕುಟುಂಬದಿಂದ ಬಂದವನು, ಆದರೆ ಅವರ ಅನಿಸಿಕೆ ನೀನು ಮುಂದೆ MLA ಆಗ್ತೀಯ ಅಂತ ಹೇಳೋರು ನಮ್ಮ ತಾಯಿ ಅವಿದ್ಯಾವಂತೆ. ಅದು ಹೇಗೆ ಹೇಳ್ತಿದ್ರು ಅನ್ನೋದೇ ಗೊತ್ತಿಲ್ಲ. ಆದರೆ ನಾನು MLA ಆದಾಗ ನಮ್ಮ ತಾಯಿ ಇರಲಿಲ್ಲ. ಅದು ಅವರ ಫೋರ್ಥಾಟ್, ಅವರ ಚಿಂತನೆ ನನಗೆ ಭಾಳ ಇವತ್ತು ಜ್ಞಾಪಕ ಬಂತು. ನನ್ನ ತಾಯಿ ಋಣ ನಾನು ತೀರ್ಸೋಕ್ಕಾಗಿಲ್ಲ ಅಂತಕ್ಕಂಥ ಅನಿಸಿಕೆಯನ್ನು ಕೂಡ ಹಂಚ್ಕೊಳ್ತಾ, ನಮ್ಮಲ್ಲಿ ಋಣಗಳಲ್ಲಿ ಅನೇಕ ಋಣ ಇದೆ.
ಅದು ಪಿತೃ ಋಣ, ತಾಯಿ ಋಣ, ವಿದ್ಯೆ ಕಲಿಸಿದಂಥ ಗುರುವಿನ ಋಣ, ಸಹಾಯ ಮಾಡಿದಂಥ ಸ್ನೇಹಿತರಿಗೆ ಋಣ. ಆ ಋಣಗಳಲ್ಲಿ ಎಷ್ಟೇ ಇದ್ರೂ ಕೂಡ ಹೆಚ್ಚು ಜನರಿಗೆ ಅನಿಸೋದು ತಾಯಿ ಋಣ. ಜನ್ಮ ಕೊಟ್ಟ ತಾಯಿ ಮೊದಲನೇ ದೇವತೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನ್ಸುತ್ತೆ. ಈ ಚಿತ್ರ ಯಶಸ್ವಿ ಕಂಡ್ರೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲಾವಿದರಿಗೆ ಸಾಯಿ ಭಗವಾನ್ ಆಶೀರ್ವಾದ ಸಿಗಲಿ. ವೇದಿಕೆ ಬರ್ತಕ್ಕಂಥ 40 ಮಿನಿಟ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಅನ್ನ ಕನ್ವೆ ಮಾಡಿದ್ದಾರೆ. ನಾವು ಲಾಸ್ಟ್ 2 ವರ್ಷದಲ್ಲಿ ಮೋಸ್ಟ್ಲಿ ನಾವು ಬೇರೆ ಬೇರೆ ರೀತಿ ಫಾರ್ಮ್ಯಾಟ್ಗಳಲ್ಲಿ ಸಿನಿಮಾಗಳು ನೋಡಿದ್ವಿ, ಆಕ್ಷನ್ ಇರ್ಬೋದು, ಕಮರ್ಷಿಯಲ್ ಇರುವಂಥದ್ದು. ಬಟ್ ಒಳ್ಳೆ ಮೆಸೇಜ್ ಇರುವಂಥದ್ದು ಮೋಸ್ಟ್ಲಿ 10 ವರ್ಷ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಅನ್ಸುತ್ತೆ. ಹಳೆಯ ಸಿನಿಮಾಗಳನ್ನು ನೋಡಿದಾಗ ಇಂಥ ಒಳ್ಳೆ ಎಮೋಷನಲ್ ಮೆಸೇಜ್ ಮತ್ತೆ ನಮಗೆ ಕನೆಕ್ಟ್, ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಆಗುವಂಥ ವಿಷಯಗಳು ಇಟ್ಕೊಂಡು ಈಗಿನ ಕಾಲದಲ್ಲಿ ಸಿನಿಮಾಗಳು ಮಾಡೋದು ತುಂಬಾ ಕಡಿಮೆನೆ. ಬಟ್ ಸಾಯಿ ಸತೀಶ್ ಅವರು ಇದನ್ನ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಕಥೆನ ಹುಡುಕಿ ನಮ್ಮ ಡೈರೆಕ್ಟರ್ ಅವರು ಅದನ್ನ ಒಳ್ಳೆ ನಿರ್ದೇಶನ ಮಾಡಿ ಎಲ್ಲ ಕಲಾವಿದರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ನಮಗೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ತಟ್ಟೋಂಗಾಗಿದೆ. ಸೊ ನಾವು ಇಲ್ಲಿ ನಾನೊಬ್ಬ ಪ್ರೊಡ್ಯೂಸರು, ನನಗೂ ಗೊತ್ತು ಯಾವ ತರ ಅಂದ್ರೆ ಈಗ ಇಂಡಸ್ಟ್ರಿಯಲ್ಲಿ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ನೋಡ್ತೀವಿ ಮತ್ತೆ ಪ್ಯಾಷನೇಟ್ ಪ್ರೊಡ್ಯೂಸರ್ ನೋಡ್ತೀವಿ. ಕಮರ್ಷಿಯಲ್ ಅಂದ್ರೆ ನಾನು ದುಡ್ಡು ಹಾಕ್ತೀನಿ, ದುಡ್ಡು ಎಷ್ಟು ಬರುತ್ತೆ ಅಂತ ನೋಡುವಂಥವ್ರು ಒಂದು ಸೆಕ್ಟರ್ ಆಫ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಪ್ಯಾಷನೇಟ್ ಅಂದ್ರೆ ನನಗೆ ಏನೋ ಮಾಡಬೇಕು, ನಾನೇನೋ ಒಂದು ಸಮಾಜಕ್ಕೆ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಈ ಚಿತ್ರಗಳ ಮುಖಾಂತರ ಕೆಲವೊಂದು ವಿಷಯಗಳನ್ನ ತಿಳಿಸುವಂಥದ್ದು, ಆಮೇಲೆ ಒಂದು 100ಕ್ಕಿಂತ ಹೆಚ್ಚು ಕಲಾವಿದರಿಗೆ ಒಂದು ಅವಕಾಶಗಳನ್ನ ಕೊಡುವಂಥದ್ದು. ಈ ಪ್ಯಾಷನೇಟ್ ಅಂದ್ರೆ ನನ್ನಿಂದಾಗಿ ಜನರಿಗೆ ಹೆಲ್ಪ್ ಆಗಲಿ, ಇದು ಒಂಥರ ಸೇವೆನೇ, ಇದು ಒಂದು ಕಲೆ ಸೇವೆ. ನಾನು ಮಾಡ್ತಾರಂಥ ಸೇವೆಯಿಂದ ಒಂದು 100 ಕಲಾವಿದರಿಗೆ ಹೆಲ್ಪ್ ಆಗುತ್ತೆ, ಮತ್ತೆ ಇಡೀ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ. ಆ ತರ ಒಂದು ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ಸಾಯಿ ಸತೀಶ್ ಅವರು ಹೊರಹೊಮ್ಮಲಿ, ನಮ್ಮ ಕನ್ನಡ ನಾಡಿಗೆ ಒಬ್ಬ ಒಳ್ಳೆ ನಿರ್ಮಾಪಕರಾಗಲಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ನಾನು ಜಗದೀಶ್ ಅಂತೇಳಿ ಸಾಯಿ ಸತೀಶ್ ಅವರ ಬ್ರದರ್, ಶಿವಮೊಗ್ಗದಿಂದ ಬಂದಿದ್ದೀನಿ. ಸೊ ಒಂದು 8-10 ವರ್ಷಗಳ ಹಿಂದೆ ಅವನು ಬೆಂಗಳೂರಿಗೆ ಬಂದು ಏನೂ ಇಲ್ಲದೆ ಬಂದ್ಬಿಟ್ಟು ಇವತ್ತು ಒಂದು TV4 ಕನ್ನಡ ನ್ಯೂಸ್ ಚಾನಲ್ ಮಾಡಿ ಒಂದು ಫಿಲಮ್ ಪ್ರೊಡ್ಯೂಸರ್ ಆಗಿ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಸಂತೋಷ ಅಂತ ಅನ್ಸುತ್ತೆ. ತೋಟಯ್ಯ ಅಂತ ಏನು ಋಣ ಪಿಕ್ಚರ್ ಎಲ್ಲ ಬಂದಿದ್ದೀರ ನೋಡೋದಕ್ಕೆ ಈ ಚಿತ್ರದ ನಿರ್ಮಾಪಕ, ಚಿತ್ರಕಥೆ ನಿರ್ಮಾಪಕ ಎಲ್ಲ ನಾನೇ ಮಾಡಿರೋದು ಸರ್. ಸಿನಿಮಾ ಎಲ್ಲರೂ ಮಾಡ್ತಾರೆ. ಸಿನಿಮಾ ಮಾಡೋದು ಏನಕ್ಕೆ ಅಂದರೆ ದುಡ್ಡು ಹಾಕ್ತೀವಿ, ದುಡ್ಡು ವಾಪಸ್ ಬರಬೇಕು, ಸ್ಟಾರ್ಟ್ ಕ್ಯಾಶ್ ಹಾಕ್ತೀವಿ. ಪಿಕ್ಚರ್ ಎಲ್ಲರೂ ಮಾಡಬೇಕು, ಪಿಕ್ಚರ್ ಪ್ಯಾಷನೇಟ್ ಇರುತ್ತೆ ಎಲ್ಲರೂ ಮಾಡಬೇಕು ಅಂತ. ಆದರೆ ನನ್ನ ಉದ್ದೇಶ ಫಿಲಮ್ ಮಾಡಬೇಕು ಅಂತ ಉದ್ದೇಶ ಏನು ಅಂದರೆ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡೋದು ಸರ್. ಈಗ ಜನ ಈಗ ಮುಂಚೆ ಏನಾಗ್ಬಿಟ್ಟಿತ್ತು ಅಂದರೆ ದೂರದರ್ಶನ ಕಾರ್ಯಕ್ರಮ ನೋಡಬೇಕಾಗಿತ್ತು. ಆಮೇಲೆ ಏನಾಯಿತು, ಉದಯ ಟಿವಿ ಬಂತು, ಭಾಳಷ್ಟು ಚಾನಲ್ಗಳು ಬಂತು, ನೂರಾರು ಚಾನಲ್ಗಳು. ಈಗೇನಾಗಿದೆ, OTT ಪ್ಲಾಟ್ಫಾರ್ಮ್ ಬಂದಾಗಿಂದ ಎಲ್ಲ ಮೊಬೈಲ್ ಇಟ್ಕೊಳ್ಳೋಕೆ ಶುರು ಥಿಯೇಟ್ರಿಗೆ ನೋಡೋಂಥ ಜನ ಭಾಳ ಕಡಿಮೆ ಅಲ್ವಾ. ಈ ಮೊಬೈಲಲ್ಲಿ ಒಳ್ಳೆ ಸಂದೇಶ ಕೊಡ್ಬೇಕು ಜನಕ್ಕೆ. ಸುಮ್ಮನೆ ಫೈಟಿಂಗು ಅದು ಇದು ಮಾಡೋದಕ್ಕೆ ಪ್ರಯೋಜನ ಬರಲ್ಲ. 4 ಜನ ಅದನ್ನು ನೋಡಿ ಒಂದು ಬುದ್ಧಿ ಕಲಿಬೇಕು, ಹೆಂಗೆ ಬದುಕಬೇಕು, ಜೀವನದಲ್ಲಿ ಹೆಂಗಿರಬೇಕು, ಬುದ್ಧಿ ಕಲಿಯುವಂಥ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ನೋಡಿ, ಹಲವಾರು ವರ್ಲ್ಡಲ್ಲಿ OTT ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ನಾವು ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು. ಋಣ ಸಿನಿಮಾದಲ್ಲಿ ನನಗೆ ಪಾತ್ರ ಕೊಡೋದಕ್ಕೆ ಸ್ವಲ್ಪ ಇರ್ತಾ ಇದ್ರು ಸಾಯಿ ಸತೀಶ್. ಯಾವಾಗಲೂ ಒಂದು 886 ಸಿನಿಮಾಗಳಲ್ಲಿ ಬರೀ ನಾನು ಕಾಮಿಡಿ ಮಾಡಿದ್ದೀನಿ. ಸೊ ಯಾವುದು ಸೆಂಟಿಮೆಂಟ್ ನನ್ನ ಪಾತ್ರ ಇದುವರೆಗೂ ಮಾಡಿರಲಿಲ್ಲ, ಬರೀ ನಗ್ಸೋದೇ ಮಾಡಿದ್ದೆ. ಅದಕ್ಕೆ ಅವರಿಗೆ ಡೌಟ್ ಇತ್ತು, ಬಟ್ ನನಗೆ ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ ಆಯ್ತಮ್ಮ. ಆದರೆ ನನಗೆ ಭಾಳ ಚೆನ್ನಾಗಿದೆ, ನೀವು ಮಾಡೋಕ್ಕಾಗುತ್ತಾ ಅಂತ ಒಂದು 100 ಸಲ ನನಗೆ ಪ್ರಶ್ನೆ ಮಾಡಿದ್ರು. ಮತ್ತು ನನಗೆ ಫೋನ್ ಮಾಡಿ, ಇಲ್ಲ ನೀವೇ ಮಾಡಬೇಕು, ನೀವು ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ಅದಕ್ಕೆ ನಾನು ಸರ್ ನಂಬಿ ನನ್ನನ್ನು, ನಾನು ಈ ಥರ ಇಷ್ಟು ಸಿನಿಮಾಗಳಲ್ಲಿ ಬರೀ ನಗಿಸಿದ್ದೀನಿ. ನನಗೂ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಆಗುತ್ತೆ. ನನಗೆ ಯಾರು ಕೊಡೋಲ್ಲ ಸೆಂಟಿಮೆಂಟ್ ಕ್ಯಾರೆಕ್ಟರ್. ಅದನ್ನು ನೋಡಿದ ತಕ್ಷಣ ಕಾಮಿಡಿ ಲುಕ್ ಬರುತ್ತೆ ಅಂತ ಹೇಳ್ತಾರೆ ಸರ್. ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್, ಒಂದು ಸಲ ಕೊಟ್ಟು ನೋಡಿ ಸರ್. ಅದಕ್ಕೆ ನಿಜವಾಗ್ಲೂ ಮಾಡ್ತೀರಲ್ಲಮ್ಮ, ಅದು ಮಾಡ್ತೀನಿ ಸರ್. ನೀವೇನು ಅಂದ್ಕೊಂಡಿದ್ರೆ ಒಂದು ಕೈ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾನು ತುಂಬ ಕಷ್ಟಪಡಿಲ್ಲ. ನಾನು ನಾರ್ಮಲಿ ಕನ್ನಡ ಇದ್ದರೆ ಅದು ಹಿಂದಿನಲ್ಲಿ ಡೈರೆಕ್ಟ್ ಆಗಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತೀನಿ. ಇದೊಂದು ಕೆಲವೇ ಚಿತ್ರ ಗುಣ ನಿಜವಾಗ್ಲೂ ನಾನು
ಏನಪ್ಪ ಹೇಗಿರ್ಬೋದು ಅಂದ್ಕೊಂಡೆ. ನಿಜವಾದ ಅದ್ಭುತವಾದ ಸಿನಿಮಾ. ನಮ್ಮ ರೇಖಾ ದಾಸ್ ಮೇಡಮ್ ಅಂತೂ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ. ರೇಖಾ ದಾಸ್ ಅಂದ್ರೆ ಕಾಮಿಡಿ ಅಂತ, ಬಟ್ ಆದರೆ ಈ ಮೂವಿನಲ್ಲಿ ಕಂಪ್ಲೀಟ್ ಅವ್ರಿಗೆ ಎಕ್ಸ್ಟ್ರೀಮ್ ಇದ್ದಾರೆ. ಅಷ್ಟು ಒಳ್ಳೆ ಈ ಪಾತ್ರ ಮಾಡೋಕ್ಕಾಗಲ್ಲ ಒಬ್ಬರು ಕಾಮಿಡಿ ಆಕ್ಟ್ರೆಸ್ ಅನ್ನೋ ಸರ ನಮ್ಮ ಮನಸ್ಸಲ್ಲಿರೋದನ್ನ ಅದನ್ನು ಕಂಪ್ಲೀಟಾಗಿ ಗಾನಿಷ್ ಮಾಡ್ತಿದ್ದಾರೆ. ನಮ್ಮ ಹೀರೋ ಅರ್ಜುನ್ ರಾವ್ ಅವ್ರ ಲಾಸ್ಟ್ ಕ್ಲೈಮ್ಯಾಕ್ಸ್, ನಾವು ಕೆಲವೊಂದು ಮೂವಿಗಳಲ್ಲಿ ಒಂದು ಮೂವಿ ಹೆಂಗೋಗಿದೆ ಅಂತ ಕ್ಲೈಮ್ಯಾಕ್ಸ್ ಟೇಕ್ ಆಫ್ ಆಗುತ್ತೆ ಅಂತಾರಲ್ಲ, ಇದು ಈ ಮೂವಿನಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತುಂಬ ಒಳ್ಳೆಯ ಸಿನಿಮಾ. ಖಂಡಿತ ಎಲ್ಲರಿಂದ ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡಬೇಕು. ಎಲ್ಲರೂ ಬೇಕು, ತುಂಬ ಒಳ್ಳೆಯ ಸಿನಿಮಾ. ಈ ಚಿತ್ರದಲ್ಲಿ ತುಂಬ ಅದ್ಭುತವಾದ ಅಭಿನಯ ರಿಲೀಸ್ ಆಗಿತ್ತು, ಅದೇ ಇಂಟರ್ ಕರ್ನಾಟಕ ರಿಲೀಸ್ ಆಯಿತು, ರೆಸ್ಪಾನ್ಸ್. ಸೊ ಸಿನಿಮಾ ಹೆಸರು ಬಾಂಗ್ಲಾ ನನಗೆ. ಸೊ ಅದಾದಮೇಲೆ ಒಂದೆರಡು ವಿಡಿಯೋಸ್ ಎಲ್ಲ ಮಾಡಿದ್ವಿ. ಅವಾಗೆ ಮತ್ತೆ ಇನ್ನೊಂದು 4 ಆಡಿಯನ್ಸ್ಗೆ ಫ್ರೇಮ್ ಬೈ ಫ್ರೇಮ್ ನಾವು ಅದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ತುಂಬ ಚಿತ್ರದಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಎಮೋಷನ್ಸ್ ಇದು ನೀವು ನೋಡಿರ್ಬೋದು. ಬೇರೆ ಇಷ್ಟೊಂದು ಅತಿ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸೋದಿಲ್ಲ. ಈ ಚಿತ್ರದಲ್ಲಿ ನೋಡಿರೋ ಆಡಿಯನ್ಸ್ಗೆ ಅದು ಆದಷ್ಟು
ಸರ್ ಅವ್ರನ್ನ ಸ್ವಲ್ಪ ಈ ಕಡೆ ಬರೋಕ್ಕೆ ಅವ್ರನ್ನ ಸ್ವಲ್ಪ ಶೇರ್ ಸಾರಿ ನೆಕ್ಸ್ಟ್ ಟೈಮ್ ಸರ್